ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪರಿಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 7ನೆಯ ಎಪಿಸೋಡ್ನಲ್ಲಿ ಸುಮಾರು 108 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 8ನೇ ಎಪಿಸೋಡ್ನಲ್ಲಿ 109 ಪ್ರಶ್ನೆ ಸಂಖ್ಯೆ. ಇದರಿಂದ ಮುಂದಿನ ಪಾಠವನ್ನು ಚಿಂತನೆ ಮಾಡೋಣ. ಸಾಮವೇದದ ಪ್ರವರ್ತಕರು ಯಾರು? ಜೈಮಿನಿ ಮುನಿ ಸಾಮವೇದದ ಪ್ರವರ್ತಕರು. ಸಾಮವೇದ ಪರಂಪರೆ ಹೇಗೆ ಬಂದಿತು ಅಂತ ನೋಡೋದಾಗಿದ್ದರೆ, ಜೈಮಿನಿ ಮುನಿಯು ತನ್ನ ಪುತ್ರನಾಗಿರ್ತಕ್ಕಂತಹ ಸುಮಂತು ಹಾಗೂ ಮೊಮ್ಮಗನಾಗಿರ್ತಕ್ಕಂತಹ ಸುಮನ್ವಾನ್ ಇವರಿಗೆ ಒಂದೊಂದು ಶಾಖೆಗಳನ್ನು ಉಪದೇಶಿಸಿಕೊಟ್ಟಿದ್ದಾರೆ. ಜೈಮಿನಿ ಶಿಷ್ಯರಾಗಿರ್ತಕ್ಕಂಥ ಸುಕರ್ಮ ಅನ್ನುವ ಮುನಿ ಸಾಮವೇದವನ್ನು 1000 ಶಾಖೆಗಳಾಗಿ ಪ್ರಚುರ ಪಡಿಸಿದ್ದಾರೆ. ಇದರಲ್ಲಿ ಹಿರಣ್ಯನಾಭ, ಪೌಷ್ಯಂಜಿ, ಲೌಗಾಕ್ಷಿ, ಲಾಂಗಲಿ ಮುಂತಾದವರಿಂದ 100 ಸಂಹಿತೆ ಶಾಖೆಗಳಲ್ಲಿ ಸಾಮವೇದ ಹಬ್ಬಿದೆ. ಅಥರ್ವವೇದದ ಪ್ರವರ್ತಕರು ಯಾರು? ಸುಮಂತು ಮುನಿ ಅಥರ್ವವೇದದ ಪ್ರವರ್ತಕರು. ಅಥರ್ವವೇದ ಪರಂಪರೆ ಹೇಗೆ ಬೆಳೆದು ಬಂತು ಅಂತ ನೋಡುವಂತಾಗಿದ್ದರೆ, ಸುಮಂತು ಮುನಿಯ ಶಿಷ್ಯರಾಗಿರ್ತಕ್ಕಂತಹ ಪಥ್ಯ ಹಾಗೂ ವೇದದರ್ಶ ಇವರಿಗೆ ಸುಮಂತು ಮುನಿ ಅಥರ್ವವೇದವನ್ನು ಉಪದೇಶ ಕೊಟ್ಟಿದ್ದಾರೆ. ಪಥ್ಯರಿಂದ ಕುಮುದ, ಶುನಕ, ಬಭ್ರು, ಸೈಂಧವಾಯನ ಮುಂತಾದ ಶಿಷ್ಯರ ಪರಂಪರೆ ಮುಂದುವರೆದಿದೆ. ಹಾಗೂ ವೇದದರ್ಶರಿಂದ ಶೌಕ್ಲಾಯನಿ, ಪಿಪ್ಪಲಾಯನಿ ಮುಂತಾದ ಶಿಷ್ಯ ಪರಂಪರೆ ಮೂಲಕ ಅಥರ್ವವೇದವು ವಿಸ್ತಾರಗೊಂಡಿದೆ. ಇಷ್ಟೇ ಅಲ್ಲ, ನಕ್ಷತ್ರಕಲ್ಪ, ಶಾಂತಿ, ಕಶ್ಯಪ, ಆಂಗಿರಸ ಮುಂತಾದವರೆಲ್ಲ ಅಥರ್ವವೇದ ಪ್ರವರ್ತಕರಾಗಿ ಪ್ರಸಿದ್ಧರಾಗಿದ್ದಾರೆ. ಪುರಾಣಾಚಾರ್ಯರು ಎಷ್ಟು ಜನರು? 6 ಜನರು ಪುರಾಣಿಕರು. ಅವರ ಹೆಸರುಗಳೇನು? ತ್ರಯ್ಯಾರುಣಿ, ಕಶ್ಯಪ, ಸಾವರ್ಣಿ, ಅಕೃತೌರ್ಣ, ಶಿಂಶಪಾಯನ, ಹಾರೀತ. ಇವರು 6 ಮಂದಿ ಪುರಾಣಾಚಾರ್ಯರು. ಈ 6 ಮಂದಿ ಎಷ್ಟು ಪುರಾಣ ಸಂಹಿತೆಗಳನ್ನು ಕಲಿತಿದ್ದಾರೆ? ಒಬ್ಬೊಬ್ಬರು ಒಂದೊಂದು ಪುರಾಣ ಸಂಹಿತೆಯನ್ನು ಕಲಿತಿದ್ದಾರೆ. ಯಾರಿಂದ ಕಲಿತರು? ರೋಮಹರ್ಷಣರಿಂದ ಕಲಿತಿದ್ದಾರೆ. ಯಾರು ಈ ರೋಮಹರ್ಷಣರು? ರೋಮಹರ್ಷಣರು ವೇದವ್ಯಾಸರ ಶಿಷ್ಯರು ಹಾಗೂ ನನ್ನ ಅರ್ಥಾತ್ ಈಗ ಎಲ್ಲ ವೈಶಂಪಾಯನ ಮುಂತಾದ ದ್ವಿಜರಿಗೆ ಉಪದೇಶ ಕೊಡ್ತಕ್ಕಂತಹ ಉಗ್ರಶ್ರವ ಸೂತ ಪುರಾಣಿಕರು ತಂದೆಯಾಗಿದ್ದಾರೆ. ತ್ರಯ್ಯಾರುಣಿ ಮುಂತಾದವರು ಒಂದೊಂದು ಪುರಾಣ ಸಂಹಿತೆ ಕಲಿತಿದ್ದಾರೆ. ಆದರೆ ಉಗ್ರಶ್ರವರು ಇದೇ ಸೂತರು ಎಲ್ಲ ಪುರಾಣ ಸಂಹಿತೆ ಕಲಿತಿದ್ದಾರೆ. ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ನೋಡಬಹುದು. ಉಗ್ರಶ್ರವ ಪುರಾಣಿಕರು ತ್ರಯ್ಯಾರುಣಿ ಮುಂತಾದ 6 ಮಂದಿಯಿಂದ ಒಂದೊಂದರಂತೆ 6 ಪುರಾಣ ಸಂಹಿತೆಯನ್ನು ಮೊದಲು ಕಲಿತುಕೊಂಡ್ರು. ಆನಂತರ ಶುಕ ಮಹರ್ಷಿಗಳಿಂದ ಮತ್ತೆ 4 ಪುರಾಣ ಸಂಹಿತೆಗಳನ್ನು ಕಲಿತುಕೊಂಡಿದ್ದಾರೆ. ಈ ಉಗ್ರಶ್ರವರ ಜೊತೆಗೆ ಶುಕಮುನಿಗಳಿಂದ ಮತ್ಯಾರು ಸಹಪಾಠಿಗಳಾಗಿ ಪುರಾಣಗಳನ್ನು ಕಲಿತುಕೊಂಡಿದ್ದಾರೆ? ಕಾಶ್ಯಪ, ಸಾವರ್ಣಿ, ಅಕೃತೌರ್ಣ ಮತ್ತು ಈ 3 ಕೂಡ ಶುಕಮುನಿಗಳಿಂದ ಪುರಾಣ ಸಂಹಿತೆಗಳನ್ನು 4 ಪುರಾಣ ಸಂಹಿತೆಗಳನ್ನು ಕಲಿತುಕೊಂಡಿದ್ದಾರೆ. ಪುರಾಣ ಲಕ್ಷಣಗಳು ಯಾವುವು ಅಂತ ನೋಡೋದಾಗಿದ್ದರೆ, ಸರ್ಗ ಮಹದಾದಿಗಳ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ ಮುಂತಾದವುಗಳ ಸೃಷ್ಟಿಯ ಕ್ರಮ. ವಿಸರ್ಗ ಇಡೀ ಬ್ರಹ್ಮಾಂಡದ ಸೃಷ್ಟಿ. ವೃತ್ತಿ ಜೀವಿಗಳಿಗೆ ಆಹಾರಾದಿ ವ್ಯವಸ್ಥೆ. ರಕ್ಷಾ ಭಗವಂತ ಅವತಾರವನ್ನು ಮಾಡಿ ಲೋಕರಕ್ಷಣೆ ಮಾಡತಕ್ಕಂಥದ್ದು. ಮನ್ವಂತರ ಮನುಪುತ್ರರು, ದೇವತೆಗಳು, ಋಷಿಗಳು ಹಾಗೂ ಇಂದ್ರ ಮತ್ತು ಒಂದು ಹರಿಯ ಅವತಾರ ಇರುತ್ತದೆ. ಈ 6ಕ್ಕೂ ಒಟ್ಟಿಗೆ ಸೇರಿ ಮನ್ವಂತರ ಅಂತ ಹೆಸರು. ಅದರ ವರ್ಣನೆ. ವಂಶ ಮನು ವಂಶದ ವರ್ಣನೆ. ವಂಶಾನುಚರಿತೆ ಒಂದು ವಂಶ ನಿಂತು ಹೋಗುವ ಸಂದರ್ಭ ಬಂದಾಗ ಅದನ್ನು ಮುಂದುವರಿಸಿರ್ತಕ್ಕಂಥದ್ದರ ವಿವರ. 8ನೇದಾಗಿರ್ತಕ್ಕಂಥದ್ದು ಸಂಸ್ಥಾ. ನಿತ್ಯ, ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ ಈ 4 ತರಹದ ಪ್ರಳಯದ ವಿವರಣೆ. ಹೇತು ಜೀವರ ಸಾಧನೆಗಳಿಗಾಗಿ ಪ್ರಪಂಚ ಸೃಷ್ಟಿ. ಹಾಗೆ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಕಾರಣ ಯಾರು? ಜೀವನೇ ಕಾರಣ. 10 ಅಪಾಶ್ರಯ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಅವಸ್ಥೆಗಳಲ್ಲಿ ಜೀವರಿಗೆ ಹರಿಯೇ ಆಶ್ರಯ.
ಎಲ್ಲ ಪದಾರ್ಥಗಳ ಉತ್ಪತ್ತಿ ಹಾಗೂ ನಾಶಗಳಿಗೆಲ್ಲ ಹರಿಯೇ ಆಶ್ರಯ. ಯಾವುದು ಮಹಾಪುರಾಣ? ಈ ಮೇಲೆ ಹೇಳಿದ 10 ಲಕ್ಷಣ ಅಥವಾ ವಿವರಣೆಗಳನ್ನು ಯಾವುದು ಒಳಗೊಂಡಿರ್ತದೆ ಅದು ಮಹಾಪುರಾಣ. ಯಾವುದು ಉಪಪುರಾಣ? 5 ಲಕ್ಷಣ ಇದ್ದರೆ ಅದು ಉಪಪುರಾಣ. ಮಹಾಪುರಾಣ ಎಷ್ಟು? 18. ಈ ಪುರಾಣ ಸಂಗ್ರಹ ಶ್ಲೋಕ ಯಾವುದು? ಈಗಾಗಲೇ ಹಿಂದೆ ನಾವು ನೋಡಿದ್ದೇವೆ. ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ನೆನಪಿಡಲಿಕ್ಕೆ 18 ಪುರಾಣಗಳನ್ನು ಒಂದು ಸಂಗ್ರಹ ಶ್ಲೋಕ ಇದು. ಅಷ್ಟೇ ಅಲ್ಲ, ಯಾವ್ಯಾವ ಅಕ್ಷರದಿಂದ ಎಷ್ಟೆಷ್ಟು ಪುರಾಣಗಳು ಇವೆ ಆ ಸೂಚನೆ ಈ ಶ್ಲೋಕದಲ್ಲಿದೆ. ಅದರ ಮತ್ತೊಂದು ಲಾಭ, ಭದ್ವಯಂ ಭ ಅಕ್ಷರದಿಂದ 2 ಪುರಾಣ. ಯಾವುದು? ಒಂದು ಭವಿಷ್ಯತ್ ಪುರಾಣ, ಮತ್ತೊಂದು ಭಾಗವತ ಪುರಾಣ. ಭವಿಷ್ಯತ್ ಪುರಾಣ ಸಂಖ್ಯೆ 14,500 ಗ್ರಂಥಗಳು. ಗ್ರಂಥ ಅಂತಂದರೆ ಸಂಸ್ಕೃತದಲ್ಲಿ ಅನುಷ್ಠುಪ್ ಛಂದಸ್ಸು ಅಥವಾ 32 ಅಕ್ಷರಗಳ ಶ್ಲೋಕ. ಅನುಷ್ಠುಪ್ ಛಂದಸ್ಸು ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ವಕ್ರತುಂಡ ಮಹಾಕಾಯ, ಇದು 8 ಅಕ್ಷರ 1 ಪಾದ. ಇಂಥ 4 ಪಾದ ಇರತಕ್ಕಂಥದ್ದಕ್ಕೆ ಅನುಷ್ಠುಪ್ ಛಂದಸ್ಸು ಶ್ಲೋಕ ಅಂತ ಕರೀತಾರೆ. ಹೀಗೆ ಅಂತಹದು 32 ಅಕ್ಷರ ಶ್ಲೋಕಕ್ಕೆ ಒಂದು ಗ್ರಂಥ ಅಂತ ಕರೀತಕ್ಕಂಥದ್ದು. ಅಂತಹ ಗ್ರಂಥ ಭವಿಷ್ಯತ್ ಪುರಾಣದಲ್ಲಿ 14,500, ಭಾಗವತ ಪುರಾಣದಲ್ಲಿ 18,000 ಶ್ಲೋಕಗಳು. ಇನ್ನು ಭದ್ವಯಂ ಮದ್ವಯಂ ಮ ಅಕ್ಷರದಿಂದ 2 ಪುರಾಣ. ಒಂದು ಮತ್ಸ್ಯ 14,000 ಶ್ಲೋಕ, ಮಾರ್ಕಂಡೇಯ ಪುರಾಣ 9,000. ಮದ್ವಯಂ ಚೈವಾಯಿತು. ಭ್ರತ್ರಯಂ ಬ್ರ ಅಕ್ಷರದಿಂದ 3 ಪುರಾಣಗಳಿವೆ. ಯಾವ್ಯಾವುದು? ಬ್ರಹ್ಮಾಂಡ 12,000, ಬ್ರಹ್ಮವೈವರ್ತ 18,000, ಬ್ರಾಹ್ಮ 10,000. ವ ಚತುಷ್ಟಯಂ ವ ಅಕ್ಷರದಿಂದ 4 ಪುರಾಣಗಳಿವೆ. ಯಾವ್ಯಾವುದು? ವರಾಹ 24,000, ವಾಮನ 10,000, ಇನ್ನೊಂದು ವಾಯು ಅಥವಾ ಶೈವ ಪುರಾಣ 24,000, ವಿಷ್ಣು 23,000. ವ ಚತುಷ್ಟಯಂ. ಮುಂದೆ ಅನಾಪಲಿಂಗಕೂಸ್ಕಾನಿ, ಇಲ್ಲಿ ಒಂದೊಂದೇ ಅಕ್ಷರ ಒಂದು ಪುರಾಣಕ್ಕೆ. ಅಗ್ನಿ ಪುರಾಣ 15,400. ನಾ ಅನಾಪ ನಾ ಅಂದರೆ ನಾರದ ಪುರಾಣ 25,000. ಪದ್ಮ ಪುರಾಣ 55,000. ಅನಾಪ ಲಿಂ ಅಂದರೆ ಲಿಂಗ ಪುರಾಣ 11,000. ಲಿಂಗ ಗ ಅಂದರೆ ಗರುಡ ಪುರಾಣ 19,000. ಲಿಂಗ ಕೂಸ್ಕಾನಿ ಕೂ ಅಂದರೆ ಕೂರ್ಮ ಪುರಾಣ 17,000. ಸ್ಕಾ ಕೊನೆಗೆ 81,100. ಇಷ್ಟು ಪುರಾಣಗಳನ್ನು ವ್ಯಾಸರು ರಚನೆ ಮಾಡಿದ್ದಾರೆ. ಒಂದೊಂದು ಪುರಾಣಗಳ ಗ್ರಂಥ ಸಂಖ್ಯೆ ಎಷ್ಟು ಅನ್ನೋದು ಕೂಡ ನಾವೀಗ ನೋಡಿದ್ದಾಯಿತು. ಒಟ್ಟು ಪುರಾಣಗಳ ಗ್ರಂಥ ಸಂಖ್ಯೆ ಎಷ್ಟು? 4 ಲಕ್ಷ ಗ್ರಂಥಗಳಾಗ್ತವೆ. ಶೌನಕಾದಿಗಳು ಏನು ವಿನಂತಿ ಮಾಡಿದರು? ಮಾರ್ಕಂಡೇಯ ಮುನಿಗಳ ಚರಿತ್ರೆಯನ್ನು ತಾವು ನಮಗೆ ಹೇಳಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.